ಹಾಯ್, ಹಲೋ ಗೆಳೆಯರೇ, ನಮಸ್ಕಾರ. ಇವಾಗ ನೋಡ್ತಾ ಇರೋದು ನಮ್ಮ ಬೋಟು. ಮೀನು ತಗೊತಾ ಇದ್ವಿ. ಆ ದಿನ ಮೀನೆಲ್ಲ ಹುಡುಕಿ ಹುಡುಕಿ ಸುಮಾರು ಟೈಮ್ ಆಯಿತು. ಅದ್ರ ನಮಗೊಂದು ಸಾಯಂಕಾಲ ಮೀನು ಸಿಕ್ತು. ಇವಾಗ ಸ್ವಲ್ಪ ಮಳೆ ಎಲ್ಲ ಬಂತು. ಇವಾಗೆಲ್ಲ ಮಳೆ ಎಲ್ಲ ಕಡಿಮೆ ಆಗಿದೆ. ಸ್ವಲ್ಪ ವಾತಾವರಣ ಎಲ್ಲ ಕ್ಲಿಯರ್ ಇದೆ. ನೈಟಲ್ಲಿ ಬಲೆ ಹೊಡೆದಿದ್ವಿ 6 ಗಂಟೆ ಸುಮಾರು. ಅವಾಗ ಮೀನು ತಗೊತಾ ಇದ್ವಿ ನಾವು. ಮೀನು ಬರ್ತಾಯಿದೆ, ಬಲೆ ಇಳಿಲಿಕ್ಕೆ ಇಷ್ಟೊತ್ತಾಯಿತು. ಇವಾಗ ಮೀನು ತಗೊತಾ ಇದ್ವಿ. ಇವಾಗ ನಮಗೆ ಸ್ವಲ್ಪ ಗ್ವಾಂಡ್ಲ ಮೀನು, ಗೆದರ್ ಮೀನು, ಮಾಜು, ಅಂಜಲೆಲ್ಲ ಮಿಕ್ಸ್ ಇದೆ. ಎಲ್ಲ ಮಿಕ್ಸ್ ಮೀನು ಇವಾಗ ತಗೊತಾ ಇದ್ವಿ. ಎಷ್ಟೊತ್ತಾಗುತ್ತೋ ನೋಡ್ಬೇಕು. ಹೆಚ್ಚಿಲ್ಲ, ಆ ರೌಂಡ್ ಶೇಪಲ್ಲಿ ಇದೆಯಲ್ಲ, ಇದು ಕೊಬ್ಲಿ ಅಂತೀವಿ. ಇದ್ರೊಳಗೆ ಮೀನು ತರುತ್ತಾರಲ್ಲ, ಇದು ಕೊಬ್ಲಿ ಅಂತ ಹೇಳ್ತೀವಿ. ಇದು ಒಂದು 3 ಕೊಬ್ಲಿ ಮೀನು ಆಗ್ಬೋದು, ಅದಕ್ಕೆ ನಾವು ಕೊಬ್ಲಿ ಅಂತೀವಿ. ಮೀನು ತಗೊತಾ ಇದ್ವಿ. ಇವಾಗ ಅದು ಕೆಳಗಡೆ ಒಂದು ಗಂಟು ಹಾಕಿರ್ತಾರೆ, ಅದನ್ನು ಬಿಚ್ಚಬೇಕು. ಹಾಗೆ ಅದು ಬಿಚ್ಚಬೇಕು. ಬಿಚ್ಚ ನಂತರ ಪೂರಾ ಮೀನು ಸೊರಗುತ್ತೆ ನೋಡಿ. ಮೀನು ಸೊರಗ್ತಾ ಇದೆ ಪೂರಾ. ಈಗ ಹಾಗೆ ಮತ್ತೆ ಅದನ್ನು ಗಂಟು ಹಾಕ್ಬಿಟ್ಟು ಮತ್ತೆ ನೀರಿಗೆ ಬಿಡೋದು. ಆ ಕಡೆ ನಮ್ಮ ಡಿಂಗಿ ಇರುತ್ತೆ, ಸಣ್ಣ ಡಿಂಗಿ, ಅವರು ಆ ಕಡೆಯಿಂದ ಮೀನು ಹಾಕ್ಕೊಡ್ತಾರೆ. ಅದು ಬಲೆಯಲ್ಲಿ ಕೂಡ ಇರುತ್ತೆ. ಪೂರಾ ಮೀನು ಜೀವ ಇರುತ್ತೆ ನೋಡಿ. ಒರಿಜಿನಲ್ ಬೋಟ್ನಲ್ಲಿ ಮೀನು ಎಷ್ಟು ಸಿಗುತ್ತೋ ಅದರ ಒಂದು 50% 80% ಮೀನು ಜೀವ ಇರುತ್ತೆ. ಕೆಲವೊಂದೆಲ್ಲ ಮೀನು ಸತ್ತೋಗಿರುತ್ತೆ, ಕೆಲವೊಂದೆಲ್ಲ ಬಲಿ ತಾಗಿ ಬರುತ್ತೆ ನೋಡಿ. 2 ಕೊಬ್ಲಿ ಆಯಿತು, 3 ಕೊಬ್ಲಿ ಮೀನಿದೆ. ಪೂರಾ ಮೀನು ಜೀವ ಇದೆ. ನೀವು ನೋಡ್ಬೋದು, ಅಷ್ಟು ಮೀನು ಜೀವ ಹಾರಾಡ್ತಾ ಇದೆ ನೋಡಿ, ಒದ್ದಾಡ್ತಾ ಇದೆ. ಹಾಗೆ ಅದ್ರಾಗೆ ಗೆದರು, ಅಂಜಲು, ಮಾಜು ಎಲ್ಲರ ಚಿಲ್ಲರೆ ಅಂದರೆ ಸ್ವಲ್ಪ ಸ್ವಲ್ಪ ಎಲ್ಲ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಗ್ಯಾದರ್ ಇದೆ ನೋಡಿ. ಗ್ಯಾದರೆಲ್ಲ ಬುಟ್ಟಿಲಿ ಹಾಕಿಟ್ಟಿದ್ದಾರೆ. ಇವಾಗ ನಾವು ನಾಳೆ ಬೆಳಿಗ್ಗೆ ಒಳಗೆ ಹೋಗ್ತೀವಿ. ಇವಾಗ ಹೋಗಲ್ಲ, ನೈಟು. ನಾಳೆ ಬೆಳಗ್ಗೆ ಒಂದು ಟೈಮ್ ಮೀನು ನೋಡಿಬಿಟ್ಟು ಹಾಗೆ ಹೋಗ್ತೀವಿ. ಇವಾಗ ಆಯಿತು. ಇವಾಗ ಇನ್ನೇನಿದ್ರೆ ನಮಗೆ ಊಟ ಮಾಡಿ ಮೊದಲಿಗೆ 10:30 11 ಗಂಟೆ ಆಗುತ್ತೆ. ಮೀನೆಲ್ಲ ಸೆಟ್ಟಿಂಗ್ ಮಾಡಬೇಕಲ್ಲ. ಮೀನೆಲ್ಲ ಸೆಟ್ಟಿಂಗ್ ಅವರೇ ಮಾಡ್ತಾರೆ, ನಮ್ಮ ಜನ ಇದ್ದಾರಲ್ಲ ಅವರೇ ಮಾಡ್ತಾರೆ. ಇವಾಗೆಲ್ಲ ಮೀನು ಇಟ್ಕೊಂಡು ಕೆಳಗಡೆ ಬಿಸ್ಕೋಡಿಗೆ ಹಾಕಬೇಕು. ಎಲ್ಲ ಮೀನೆಲ್ಲ ತಗೊಂಡಾಯಿತು. ಇವಾಗ ಮೀನೆಲ್ಲ ಕೆಳಗಡೆ ಐಸಿಂಗ್ ಮಾಡಬೇಕಲ್ಲ, ಐಸಿಂಗ್ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಎಲ್ಲರೂ. ಎಲ್ಲ ಮೀನೆಲ್ಲ ಎಕ್ತಾ ಇದ್ದಾರೆ. ಗೆದರ್ ಬೇರೆ, ಅಂಜಲ್ ಬೇರೆ, ಮಾಜ್ ಬೇರೆ ಎಲ್ಲ ಮಾಡ್ತಾಯಿದ್ದಾರೆ. ಪೂರ್ತಿ ಮೀನು ಹಾಕ್ತಾರೆ ಅವರು. ಇವಾಗೆಲ್ಲ ಅವರು ಬೇರೆ ಬೇರೆ ಎಲ್ಲ ಮೀನು ಹಾಕ್ಬಿಟ್ಟು ಸುಮಾರು ಟೈಮ್ ಆಗುತ್ತೆ. ಪುಣ್ಯ ಮಳೆ ಇಲ್ಲ ಪಾಪ, ಕೆಲಸ ಮಾಡಲಿಕ್ಕೆಲ್ಲ ಈಸಿ. ಜಾಕೆಟ್ ಇದೆ ಅವರಿಗೆಲ್ಲ, ಎಲ್ಲ ಸೇಫ್ಟಿ ಎಲ್ಲ ಇದೆ, ತೊಂದರೆ ಇಲ್ಲ. ಎಲ್ಲ ಮೀನು ಹಾಕ್ತಾ ಇದ್ದಾರೆ. ಇವಾಗ ಎಲ್ಲ ಬೇರೆ ಬೇರೆ ಮಾಡಬೇಕು, ಸುಮಾರು ಟೈಮ್ ಆಗುತ್ತೆ. ಹಾಗೆ ಎಲ್ಲ ಮೀನೆಲ್ಲ ಸಪ್ರೇಟ್ ಅಲ್ಲ, ಕೆಲವೊಂದೆಲ್ಲ ಸಪ್ರೇಟ್ ಮಾಡಿದ್ದಾರೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡಿದರೆ ಫಾಲೋ ಮಾಡಿ. ವಿಡಿಯೋ ನೋಡ್ತಾ ಹೋಗಿ. ಮೀನು ನೋಡ್ತಿದ್ದಾರೆಲ್ಲ ನೋಡ್ಬೋದು. ವಿಡಿಯೋ ತೋರಿಸ್ತಾ ಇದ್ದೇನೆ. ಇವಾಗ ಸ್ವಲ್ಪ ಮಳೆಯೆಲ್ಲ ಫ್ರೀ ಇದೆ, ನಮಗೆ ಆರಾಮ್ ಡ್ಯೂಟಿ. ಇಲ್ಲಾಂದರೆ ತುಂಬ ಕಷ್ಟ. ಊಟ ಮಾಡಲಿಕ್ಕೆ ಕೂಡ ತುಂಬ ಕಷ್ಟನೇ ಆಗುತ್ತೆ. ಇವೆಲ್ಲ ಈಸಿ, ಆರಾಮಾಗಿ ಮೀನಕ್ಕೂ ಬಿಸ್ಕೋಡ್ಗೆಲ್ಲಿ ಕೆಳಗಡೆ ಐಸ್ ಹಾಕ್ಬಿಟ್ಟು ಊಟ ಮಾಡ್ಬೋದು. ಓಕೆ, ಧನ್ಯವಾದಗಳು.